ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು ಅಂತ ನನ್ನ ಅಮ್ಮ ಮತ್ತು ನನ್ನ ಫ್ರೆಂಡ್ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಮಾರ್ಕೆಟ್ ಅಂತ ಹೇಳಿದರೆ ಯಾರು ಕೂಡ ಬರ್ತಾ ಇರಲಿಲ್ಲ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ಹತ್ರನೇ. ಸೊ ಆಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು. ಆಟೋ ಹತ್ಕೊಂಡು ನಾವು ಮಾರ್ಕೆಟ್ ಹತ್ರ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನನಗಂತೂ ಆ ಜನನ ನೋಡ್ಬಿಟ್ಟೇ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಕಳ್ತನ ಅದು ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಅಮ್ಮಂಗೆ ಜಾರ್ಸ್ ಕಂಟೈನರ್ಸು ಮತ್ತು ನನಗೂ ಕೂಡ ಬೇಕಾಗಿತ್ತು ಮನೆಗೆ. ಸೊ ಅದಕ್ಕೋಸ್ಕರ ನಾವು ಹೋಗಿದ್ವಿ. ಅಲ್ಲೇ ಒಂದು ಹೋಲ್ಸೇಲ್ ಶಾಪ್ಗೆ ಹೋಗಿ ಕಂಟೈನರ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಹಾಕ್ತಾಯಿದ್ದೀನಿ ವೀಡಿಯೋನ. ಸೊ ಇದೆಲ್ಲ ಆಗಿದ ನಂತರ ಹಂಗೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ಸೊ ಪೂರ್ತಿಯಾಗಿ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಇಲ್ಲೂ ಅಷ್ಟೇ ಸ್ನ್ಯಾಕ್ಸ್ ಪ್ಲೇಟ್ಸು ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿನೂ ಅಷ್ಟೇ ತುಂಬ ತಿಕ್ಕಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಮುಂದಕ್ಕೆ ನಡ್ಕೊಂಡು ಬರ್ತಾಯಿದ್ವಿ. ನನ್ನ ಮಗ ಅಂತೂ ಪಾಪ ಜನನ ನೋಡಿ ನುಗ್ಲಾಟದಲ್ಲಿ ಪಾಪ ಸುಸ್ತಾಗೋಗ್ಬಿಟ್ಟಿದ್ದ. ಹಾಗೆ ಒಂದು ಮಾರ್ಕೆಟಿಂದ ಒಂದು ಸ್ವಲ್ಪ ಮುಂದೆ ಒಳಗಡೆ ಹೋಗ್ತಾ ಇದ್ದಂಗೆ ಚಿಕ್ಕಪೇಟೆ ಹತ್ತತ್ರ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಜನ ಖಾಲಿ ಆದಂಗಿತ್ತು. ಹಾಗೆ ಲಂಚ್ ಬ್ಯಾಗ್ನೂ ಕೂಡ ಪರ್ಚೇಸ್ ಮಾಡಿದೆ. ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದ್ರದ್ದು ವ್ಲಾಗು ನೆಕ್ಸ್ಟು ಇದಾಗಿದ ತಕ್ಷಣ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಸೊ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಕ್ರಾಕ್ರಿ ಐಟಮ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ತೊಗೋಬೇಕು ಅಂತ ಆಸೆ, ಬಟ್ ಮನೇಲಿ ಸಣ್ಣ ಮಕ್ಳು ಇರೋದ್ರಿಂದ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ, ಎಲ್ಲಿ ಹೊಡೆದಾಕ್ಬಿಡ್ತಾರೋ ಅಂತ. ಬಟ್ ಆದ್ರೂ ತೊಗೊಂಡಿದ್ದೀನಿ 2 ಜಾಡಿನ. ಚೆನ್ನಾಗಿದೆ ಅದು ಕೂಡ. ನಂಗೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗ್ತಾಯಿತ್ತು. ಅದು ತೊಗೊಳ್ಳ ಇದು ತೊಗೊಳ್ಳ ಅಂತ. ಆಮೇಲೆ ಫೈನಲಿ 2 ತೊಗೊಂಡು ಬಂದೆ. ಎಲ್ಲ ಮುಗಿಸ್ಕೊಂಡು ಹೊರಡುವಾಗ ಹಾಗೆ ಒಂದು ಐಸ್ ಕ್ರೀಮ್ನು ಕೂಡ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಈ ಐಸ್ ಕ್ರೀಮು ಆವಾಗ ಬರೀ 5 ರೂಪಾಯೋ 10 ರೂಪಾಯೋ ಏನೋ ಇತ್ತು. ಬಟ್ ಇವಾಗ 20 ರೂಪಾಯಿ ಮಾಡಿದ್ದಾರೆ. ನನಗಂತೂ ಕೇಳಿನೇ ಶಾಕ್ ಆಗ್ಬಿಡ್ತು. ಏನಪ್ಪ ಎಲ್ಲದ್ರದ್ದು ಬೆಲೆ ಇಷ್ಟೊಂದು ಜಾಸ್ತಿ ಆಗೋಗ್ತಾ ಇದೆಯಲ್ಲ ಅಂತ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ಹಂಗೇ. ಸೊ ಹಾಗೆ ಆಟೋ ಹತ್ಕೊಂಡು ಮನೆಗೂ ಕೂಡ ಬೇಗನೆ ಬಂದ್ವಿ. ಅಂದರೆ ನಾವು ಹೋಗಿದ್ದು ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು. ಬೇಗ ಹೋದರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮನಸ. ನಾನಿವತ್ತು ಮಾರ್ಕೆಟ್ಗೆ ಹೋಗಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಎಲ್ರಿಗೂ ರಜೆ ಇರುತ್ತಲ್ವ, ಅದಕ್ಕೋಸ್ಕರ ನನ್ನ ಅಮ್ಮ ಮತ್ತು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದೆ. ಸೊ ನಾನು ಅಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ಉಪ್ಪಿನಕಾಯಿ ಜಾಡಿ. ಸೊ ಇದನ್ನು ಯಾಕೆ ತೊಗೊಂಡೆ ನಾನು ಅಂತಂದರೆ, ಪ್ಲಾಸ್ಟಿಕಲ್ಲಿ ಉಪ್ಪನ್ನು ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತಾರೆ. ನೆಗೆಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಅಂತ. ಹಾಗೆ ಹಳೆ ಕಾಲದಲ್ಲೆಲ್ಲ ಜಾಸ್ತಿ ಇದರಲ್ಲೇ ಯೂಸ್ ಮಾಡ್ತಾ ಇದ್ದು. ಸೊ ಅದಕ್ಕೋಸ್ಕರ ನಾನು ಯಾವುದೋ ವಿಡಿಯೋ ನೋಡಿನೇ ತಿಳ್ಕೊಂಡು ನಾನು ಉಪ್ಪಿನಕಾಯಿ ಜಾಡಿನೇ ಬೇಕು ಅಂತ ತೊಗೊಂಬಂದೆ. ಉಪ್ಪು ಹಾಕೋದಕ್ಕೆ ಇದು ಕಲ್ಲುಪ್ಪು ಹಾಕೊತೀನಿ ಇದರಲ್ಲೇ. ನಾನು 1.5 kg ಅಷ್ಟು ಇಡ್ಸುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಕಿದ್ಮೇಲೆ ನೋಡಬೇಕು. ಹಾಗೆ ಇದು ಪುಡಿ ಉಪ್ಪು ಹಾಕೋದಕ್ಕೆ ತೊಗೊಂಡೆ. ಇದು ಒಂದು ಅರ್ಧ kg ಅಷ್ಟು ಬರುತ್ತೆ. ಸೊ ನೋಡಿ, ಇದು 2 ಒಂದೇ ಡಿಸೈನ್ ತೊಗೊಂಡಿದ್ದೀನಿ. ಲುಕ್ ವೈಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೂ ತುಂಬಾ ಇಷ್ಟ ಆಯಿತು. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ಬಂದು ಸ್ಟೋರೇಜ್ ಬಾಕ್ಸಸ್ನ ತೊಗೊಂಡೆ. ಇದು ಬಂದು ಸೆಟ್ ಆಫ್ 3 ಇರುತ್ತೆ. ನಾನು 2 ಸೆಟ್ ತೊಗೊಂಡಿದ್ದೀನಿ ಕಾಳುಗಳು ಹಾಕೊಳ್ಳೋದಕ್ಕೆ. ಇದು 750 ml ಅಂದರೆ 3/4 kg ಅಷ್ಟು ಕಾಳುಗಳು ಹಾಕಿಟ್ಕೋಬೋದು. ನಾನು ಕಾಳುಗಳು ಹಾಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸ್ ಹಾಕೊಳ್ಳೋದಕ್ಕೆ ಅಂತ ಇದ್ರಲ್ಲಿ ತೊಗೊಂಡಿದ್ದೀನಿ ಕಂಟೈನರ್ಸು. ಇದು 1/4 kg ಅಷ್ಟು 250 ml ಅಷ್ಟು ಇದೆ ಅಂತ ಹೇಳಿದ್ದಾರೆ. ಹಾಗೆ ಇದು ಟೀ ಕಾಫಿ ಶುಗರ್ ಹಾಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇದು 3 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ನ್ಯಾಕ್ಸ್ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಇದು 100 ರೂಪಾಯಿಗೆ 6 ಪೀಸ್ ಬಂದಿದೆ. ಸ್ವಲ್ಪ ವಾಶ್ ಮಾಡಬೇಕೆಲ್ಲ, ಪೌಡರ್ ಥರ ಇದೆ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ಸು, ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿತ್ತು, ಚಿಕ್ಕದು. ಶೇಪ್ಸು ಅಷ್ಟೇ ಬೇರೆ ಬೇರೆ ಇತ್ತು. ಬಟ್ ನಾನು ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಯಿಲ್ ಕ್ಯಾನ್ ತೊಗೊಂಡೆ. ಇದು 1 ಲೀಟರ್ ಹಿಡಿಸುತ್ತೆ, ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಸದ್ಯಕ್ಕೆ ಇರಲಿ, ನೆಕ್ಸ್ಟ್ ಗ್ಲಾಸಲ್ಲಿ ನೋಡೋಣ. ಬಟ್ ಮಕ್ಕಳು ಸಣ್ಣವ್ರು ಇರೋದ್ರಿಂದ ಇದೇ ಓಕೆ ಅಂತ ಅನ್ಕೋತೀನಿ ನಾನು. ಯಾಕಂದರೆ ನಾನು ಯೂಸ್ ಮಾಡುವಾಗ ನನಗೆ ಟಚ್ ಮಾಡಿ ಅದು ಬಿದ್ದು ಒಡೆದೋಗೋದು ಅದೆಲ್ಲ ಬೇಡ ಅಂತ ನಾನು ಪ್ಲಾಸ್ಟಿಕ್ನ ಬೈ ಮಾಡಿದ್ದೀನಿ. ಹಾಗೆ ನಾನು ಭತ್ತದ ತೋರಣನ ತೊಗೊಂಡಿದ್ದೀನಿ ಮನೆಗೆ ಹಾಕೋದಕ್ಕೆ. ಇದು ಬಂದು 250 ರೂಪೀಸ್ ಏನೋ.
ಬಟ್ ಮಾರ್ಕೆಟ್ಗೆ ಹೋದರೆ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ನಮಗೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಳೋದಕ್ಕಿಂತ ಮಾರ್ಕೆಟಲ್ಲಿ ಸ್ವಲ್ಪ ಎಲ್ಲನೂ ಕಡಿಮೆನೇ ಸಿಗುತ್ತೆ. ಇದನ್ನೇ ನಾವು ಗಾಂಧಿ ಬಜಾರಲ್ಲಿ ಕೇಳಿದ್ವಿ, ಅವರು 450 ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬಂದ್ವಿ, ಸುಮ್ಮನೆ ತೊಗೊಳ್ಳಿಲ್ಲ ಅವತ್ತು. ಬಟ್ ಮಾರ್ಕೆಟಲ್ಲಿ 250 ರುಪೀಸ್ಗೆ ಸಿಕ್ತು ನಮಗಿಲ್ಲಿ. ಸೊ ಇವತ್ತು ತೊಗೊಂಡು ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡುವಾಗ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಭತ್ತ ಉದುರೋದೆಲ್ಲ ಕಡಿಮೆ ಆಗುತ್ತೆ, ಹಾಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದು ಸ್ವಲ್ಪ ದಿನ ಅಂತ. ಸೊ ನೀರಲ್ಲಿ ಹಾಕಿಟ್ಟು ಆಮೇಲೆ ಯೂಸ್ ಮಾಡಬೇಕು ಇದನ್ನು. ನೆಕ್ಸ್ಟ್ ನನ್ನ ಮಕ್ಳಿಗೆ ಲಂಚ್ ಬ್ಯಾಗ್ ಎಲ್ಲ ಹಾಳಾಗಿತ್ತು ಅಂತ 2 ಲಂಚ್ ಬ್ಯಾಗ್ನ ತೊಗೊಂಡೆ. ಬರೀ 100 ರುಪೀಸ್ ಅಷ್ಟೇ ವರ್ತ್. ನಾವು ಬೇರೆ ಕಡೆ ಶಾಪಲ್ಲಿ 200-300 ಹೇಳ್ತಾರೆ. ಬಟ್ ಓಕೆ, ಜಿಪ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸಾಕು, ಒಂದು 6 ಮಂತ್ಸ್ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಹಾಗೆ ಒಂದು 6 ನ್ಯಾಪ್ಕಿನ್ನ ತೊಗೊಂಡೆ. 100 ರೂಪಾಯಿಗೆ 6 ಅಂತ ಹೇಳಿದ್ರು. ಚೆನ್ನಾಗಿದೆ, ಒಂಥರ ಮಕ್ಳಿಗೆ ಲಂಚ್ ಬ್ಯಾಗ್ಗೆ ಹಾಕಿ ಕಳ್ಸೋದಕ್ಕೆ ಚೆನ್ನಾಗಿತ್ತು ಅಂತ ನಾನು ಒಂದು 6 ತೊಗೊಂಡಿದ್ದೀನಿ. 100 ರೂಪಾಯಿಗೆ 6 ಅಂತ ಹೇಳಿದ್ರು. ಓಕೆ, ಕೊಡ್ಬೋದು, ಚೆನ್ನಾಗಿದೆ, ಸಾಫ್ಟಾಗಿದೆ, ಡೈಲಿನೂ ಯೂಸ್ ಮಾಡ್ಬೋದು. ಬಟ್ ಲಂಚ್ ಬ್ಯಾಗಿಗೆ ಅವ್ರಿಗೆ ಹಾಕಿ ಕಳಿಸ್ಬೇಕಲ್ಲ ಅಂತ ತೊಗೊಂಡೆ. ಇದು ಟಾಯ್ಸ್ ಎಲ್ಲ ಇತ್ತಲ್ವ, ಸೊ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ. ಮಾರ್ಕೆಟ್ಗೆ ಹೋಗಿದ್ವಲ್ಲ, ಸೊ ಹಂಗೆ ಸಂಜಯ್ ಜ್ಯುವೆಲರ್ಸ್ಗೆ ಹೋಗಿದ್ವಿ. ವಿಡಿಯೋ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಪೇಜಲ್ಲಿ. ಸೊ ಅದಕ್ಕೋಸ್ಕರ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿ 2 ರಿಂಗ್ನ ತೊಗೊಂಬಂದಿದ್ದೀನಿ ನಾನು. ನನಗಿದೆರಡು ಇಷ್ಟ ಆಯಿತು. ಸೊ ಕ್ಯೂಟಾಗಿತ್ತು. ಬಟ್ ಅದು ಗೋಲ್ಡ್, ಏನಿದ್ರು ಗೋಲ್ಡೇನೆ. ಬಟ್ ಅಂದರೂ ಓಕೆ, ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ಕೂಡ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ತುಂಬಾ ಇಷ್ಟ ಆಯಿತು. ಸೊ ದೂರದಿಂದ ಕಾಣಿಸ್ತಿದೆ ಇದೊಂದು, ಅದು ಇದೊಂದು ತುಂಬಾ ಇಷ್ಟ ಆಯಿತು ಅಂತ ನಾನು ತೊಗೊಂಬಂದೆ. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಂಡೇ ಶಾಪಿಂಗ್ ನಾನು ಇಷ್ಟನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನೀವು ಸ್ವಲ್ಪ ಬೇಗ ಹೋಗಿ ಬೇಗ ಬರೋದಕ್ಕೆ ಟ್ರೈ ಮಾಡಿ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತು, ಬಟ್ ಆದರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಜೆ ಟೈಮ್ ಹೋದರೆ ಅವರು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಬೆಳಗಿನ ಟೈಮ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಬೇಗ ಹೋಗಿ ಬಂದರೆ ಒಳ್ಳೇದು ಅಂತ ಅಂದ್ಕೊತೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿರಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.